ಕುಣಿತಾ ಇದೆ. 187 ಕೋಟಿಯನ್ನ ನುಂಗು ನೀರ್ ಕುಡ್ದಿದ್ದಾನೆ ಈ ಮಂತ್ರಿ ಅಂತ ಕಳಂಕ ಬಂದಿರುವವರಿಗೆ ಕ್ಲೀನ್ ಚಿಟ್ ಅಥವಾ ಕ್ಲೀನ್ ಸರ್ಟಿಫಿಕೇಟ್ ಕೊಡೋಕೆ ನಾವು ವಾಷಿಂಗ್ ಮಷಿನ್ ಬಿಜೆಪಿ ಅಲ್ಲ, ವಾಷಿಂಗ್ ಮಷಿನ್ ಬಿಜೆಪಿ ಅಲ್ಲ, ಬೇರೆ ಪಕ್ಷದವ್ರನ್ನೆಲ್ಲ ಕರ್ಕೊಂಡ್ ವಾಶ್ ಮಾಡಕ್ಕೆ ವಾಶ್ ಮಾಡಕ್ಕೆ ನಾವು ಬಿಜೆಪಿ ಅವರಲ್ಲ, ಬಿಜೆಪಿ ಅವರಲ್ಲ. ಅಜಿತ್ ಪವಾರ್ ಅವರನ್ನ 70,000 ಅಜಿತ್ ಪವಾರ್ ತನ್ನ ಮೇಲೆ ಕಳಂಕ ಬಂದ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದಾರೆ. ಬಿಜೆಪಿ ಈ ಹೋರಾಟದಲ್ಲಿ ನೀವು ಹಿಂದೆ ಬಿದ್ದಿದ್ದೀರಾ. ಸೆಷನ್ ನಲ್ಲಿ ನಾವು ಚರ್ಚೆ ಮಾಡಕ್ ಬಿಡಲ್ಲ ಅನ್ನೋದಲ್ಲ. ಎಷ್ಟು ಪ್ರತಿಭಟನೆ ಮಾಡಿದ್ರಿ, ಎಷ್ಟು ರ್ಯಾಲಿಗಳನ್ನು ಮಾಡಿದ್ರಿ, ಎಷ್ಟು ಕಾಲ್ನಡಿಗೆ ಮಾಡಿದ್ರಿ, ಯಾವ ಮುಖ ಇಟ್ಕೊಂಡು ಮಾಡ್ತಾರೆ? ಒಂದು ನೋಡಿ, ಅಲ್ಲ ಒಂದ್ ಸೆಕೆಂಡ್ ಬಂದೆ ಹೌದು, ಬಿಜೆಪಿ ಯಾವ ಮುಖ ಇಟ್ಕೊಂಡು ಕಾಲ್ನಡಿಗೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ನೀವು ಯಾವ ಮುಖ ಇಟ್ಕೊಂಡು ಕ್ಯಾಬಿನೆಟ್ಗೆ ಇಂತ ಕಳಂಕ ಹೊತ್ತಿರೋ ಮಂತ್ರಿಯನ್ನ ಮಾಡ್ತೀರಾ? ನೀವು ಕಳಂಕ ಹೊತ್ತಿರೋದು ಆರೋಪಿನಲ್ಲ, ಆದ್ರೆ ಆರೋಪಿ ಇವ್ರೇನ್ ಹೇಳ್ತಾರೆ, ಆದರ್ಶ್ ಹೌಸಿಂಗ್ ಆ ಸಂದರ್ಭದಲ್ಲಿ ಅವರೇ ಸ್ವಯಂ ರಾಜೀನಾಮೆ ಕೊಟ್ಟರು ಅಂತ ಹೇಳ್ತಾರೆ. ಅವಾಗ ಪ್ರೂವ್ ಆಗಿರ್ಲಿಲ್ಲ, ಈಗ ಏನ್ ಪ್ರೂವ್ ಆಗಿಲ್ಲ, ಈಗ ಅವ್ರನ್ನ ತಗೊಂಡ್ರಂದ್ರೆ ಇದು ಸಂಪೂರ್ಣವಾಗಿ ಎಐಸಿಸಿ ಕಾಂಗ್ರೆಸ್ಗೂ ಸಹ ಈ ಅಸಂದಾಯ ಆಗಿದೆ. ಈ ಒಂದು ಪರಿಶಿಷ್ಟ ಪಂಗಡ ಸಮುದಾಯಗಳ ಕಲ್ಯಾಣಕ್ಕೆ ಈ ಅಧಿವೇಶನದಲ್ಲಿ ರಾಜ್ಯದ ಜನರ ಪರ ಚರ್ಚೆ ಆಗ್ಬೇಕಿತ್ತು. ನೆರೆ ಬರ ಒದ್ದಾಡ್ತಾ ಇದ್ದಾರೆ ರೈತರು, ಮಳೆ ಬರ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ನೀವು ತಾಕತ್ತಿದ್ರೆ ಹೊರಗೆ ಬಂದು ಪ್ರತಿಭಟನೆ ಮಾಡ್ರಿ. ಕಾಲ್ನಡಿಗೆ ಮಾಡ್ತೀವಿ ಅಂದ್ರೆ ಯಾರು ರಾಮುಲ್ ಅವರು ರಾಯಚೂರಿಂದ ಬಳ್ಳಾರಿ ತನಕ ಅಂತ ಅದನ್ನ ಮಾಡೋದ್ಬಿಟ್ಟು ಸೆಷನ್ ಒಳಗೆ ನಾವು ಅಲ್ಲಿ ತನಕ ಬಿಡಲ್ಲ ಇದೇನ್ ಕತೆ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಬಿಜೆಪಿ ಸೇರ್ಕೊಂಡು ನಮ್ಮನ್ನು ಯಾವಾರಿಸ್ತಾ ಇದ್ದೀರಾ ನೋಡಿ. ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರಲ್ಲ ದುಡ್ಡನ್ನ, ನಾವು ಟ್ಯಾಕ್ಸ್ ಕಟ್ತಾ ಇರೋದು. ಸೆಷನ್ ಏನು ಅವ್ರ ಮನೆ ಆಸ್ತಿ ಮಾರ್ಕೊ ಬಂದು ಸೆಷನ್ ನಡೆಸ್ತಾ ಇಲ್ಲ, ನಮ್ ಟ್ಯಾಕ್ಸ್ ದುಡ್ಡಲ್ಲಿ. ಅಲ್ಲಿ ಕೇಂದ್ರದಲ್ಲೂ ಅದನ್ನೇ ಮಾಡ್ತೀರಿ, ರಾಜ್ಯದಲ್ಲೂ ಅದನ್ನೇ ಮಾಡ್ತೀರಿ. ಕೇಂದ್ರದಲ್ಲಿ ಇವರು, ರಾಜ್ಯದಲ್ಲಿ ನೀವು. ಏನ್ ನಮ್ಗೆ ಯಾವ ಕರ್ಮ ನಿಮ್ಗಳನ್ನ ಕೂರಿಸ್ಕೊಂಡು ಅಧಿಕಾರ ನಡೆಸ್ಕೊಳ್ಳೋಕೆ? ಕೇಂದ್ರದಲ್ಲಿ ನಾವು ಚರ್ಚೆ ಮಾಡ್ಬೇಕು, ಸಬ್ಜೆಕ್ಟ್ ಬನ್ನಿ ಅಂದ್ರೆ ಬರದೇ ಇಲ್ವಲ್ಲ. ಆಡಳಿತ ಪಕ್ಷಕ್ಕೆ ಇದು ಜವಾಬ್ದಾರಿ ಇರಬೇಕು. ಸದನ ಯಾವ ರೀತಿ ನಡೆಸಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಅವ್ರಿಗೆ ರಾಜ್ಯದ ಗಂಭೀರ ಸಮಸ್ಯೆಗಳ ಬಗ್ಗೆ ಸ್ವಲ್ಪನೂ ಅವರಿಗೆ ಲಕ್ಷ್ಯನೇ ಇಲ್ಲ. ಸ್ವಲ್ಪನೂ ಅದಕ್ಕೆ ಹೇಳಿದ್ರು ಸಂವೇದನೆ ಇಲ್ಲದಂತ ಸರ್ಕಾರ. ಸಾಕಷ್ಟು ಹಲವಾರು ಗಂಭೀರವಾದಂಥ ವಿಚಾರ ಇದೆ. ಆದರೆ ಅಂತ ಸಂದರ್ಭದಲ್ಲಿ ನಾವು ಒಂದು ನೈತಿಕ ಜವಾಬ್ದಾರಿಯಿಂದ ನಾವು ವಿರೋಧ ಪಕ್ಷ ಒಂದು ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಕೇಳ್ತಾ ಇದೀವಿ. ಈ ಒಂದು ಹಗರಣ ಏನಿದೆ, ಈ ಹಗರಣದ ಏನು ಆರೋಪಿ ಇದ್ದಾರೆ ನಾಗೇಂದ್ರ ಅವ್ರು ತಗೊಂಡಿರೋದು ಅಕ್ಷಮ್ಯ ಅಪರಾಧ. ಅವ್ರು ಇಷ್ಟೊಂದು ಯಾಕೆ ಅವ್ರು ಹಠ ಮಾಡ್ತೀರಾ? ಅವ್ರನ್ನ ಹೊರಗಡೆ ಇಡಿ. ಆರೋಪ ಏನೋ ಒಂದು ಇದು ಬಂದಾದ್ಮೇಲೆ ಅಥವಾ ಆದೇಶ ಬಂದ್ಮೇಲೆ ಅವಾಗ ನಿರ್ಧಾರ ಮಾಡಿ. ಅದು ಬಿಟ್ಟು ಅದಕ್ಕಿಂತ ಮುಂಚೆನೆ ಇವ್ರು ತಗೊಂಡ್ರೆ ಸಂಪುಟ ಸೇರಿರೋದು ಇಡೀ ಒಂದು ವ್ಯವಸ್ಥೆಗೆ ಒಂದು ಕಳಂಕ ಇದು. ಆ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ನಾವು ಹೊರಗೂ ಹೋರಾಟ ಮಾಡ್ತೀವಿ, ಒಳಗೂ ಹೋರಾಟ ಮಾಡ್ತೀವಿ. ನಿರಂತರವಾಗಿ ಈ ಹಗರಣ ಬಯಲಿಗೆ ತಂದಿದ್ದೆ ನಾವು. ಅಲ್ಲಿಂದ ಸಹ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾನೆ ಇದೀವಿ. ಮುಂದೆನೂ ಸಹ ನಾವು ಹೋರಾಟ ಮಾಡ್ತೀವಿ. ನೋಡಿ, ನಾವು ಇದು ಸಣ್ಣ ಹಗರಣ ದೊಡ್ಡ ಹಗರಣ ಅಂತಲ್ಲ. ನಗಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ಬಿಜೆಪಿ. ನೀವು ಇದ್ದೀರಾ ಹೋಗ್ಲಿ, ನೀವು ರಾಜ್ಯದಲ್ಲಿ ಇದ್ದೀರಾ. ಸಮುದಾಯಗಳ ಧ್ವನಿಯಾಗಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಹೋಗಿ ಬಂದು 4-5 ಪ್ಯಾನಲ್ ಅಲ್ಲಿ ಹೇಳಿದೀನಿ. ವಿರೋಧ ಪಕ್ಷ ಅಂದ್ರೆ ಆಮ್ ಆದ್ಮಿ ಪಕ್ಷ. ಎಲ್ಲಿ? ಡೆಲ್ಲಿಯಲ್ಲಿ ರೀ. ಒಬ್ಬೊಬ್ಬ ಮಂತ್ರಿಗೆ ಒಬ್ಬೊಬ್ಬ ಶಾಡೋ ಮಂತ್ರಿ ಅಂತ ಬಿಡ್ತಾರ್ರಿ ಅವರು ಎಂ.ಎಲ್.ಎಗಳನ್ನ. ಯಾರು ಏನ್ ಎಡವಟ್ಟು ಮಾಡಿದ್ರು ನಾಳೆ ಬೆಳಗ್ಗೆ ಹೆದರ್ಕಂತ ಇರ್ತಾರ ನಿಮ್ ಕೆಲಸ ಮಾಡೋ ಮಂತ್ರಿಗಳು. ನಿಮ್ಮಲ್ಲಿ ನಿಮ್ ಬಿಜೆಪಿನವರು ಲೆಕ್ಕಕ್ಕೆ ತಗೊಂಡಿಲ್ಲ. ನಜ್ಮಾರ್ ಅವರು ಹುಣಸೂರು ಭಾಗದಿಂದ ಬರ್ತಾರೆ. ಅಲ್ಲಿ ಎಷ್ಟು ಆದಿವಾಸಿ ಒಂದು ಬುಡಕಟ್ಟು ಸಮುದಾಯಗಳಿದಾವೆ ಅಂತ ಗೊತ್ತಿದೆ. ಜೇನ್ ಕುರುಬ, ಈರುಳಿಗ, ಈ ತರದವೆಲ್ಲ ಆ ಸಮುದಾಯಗಳು ಇವತ್ತು ಗುರುತು ಗುಡಾರದಲ್ಲಿದ್ದಾರೆ. ಇವತ್ತು ಮೂಲಭೂತ ಸೌಕರ್ಯಗಳಿಲ್ಲ. ಆ ಸಮುದಾಯಗಳ ಅಭಿವೃದ್ಧಿಗೆ ಒಂದು ಪೂರಕವಾಗಿ ಇದು ಈ ನಿಗಮ ಕೆಲಸ ಮಾಡಬೇಕಾಗಿತ್ತು. ಅವರ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತೆ. ಆ ಸಮುದಾಯಗಳ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತೆ. ಇವರಿಗೆ ದಪ್ಪ ಚರ್ಮದ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಯಾವ ಒಂದು ನೈತಿಕತೆ ಇಟ್ಕೊಂಡವ್ರನ್ನ, ಯಾವ ನೈತಿಕತೆ ಕೂಡ ಇಲ್ಲ. ಸಂವೇದನೆ ಇಲ್ಲದೆ ಇರೋರು ನೀವು ವಿದ್ಯಾರ್ಥಿಗಳನ್ನ ಡೆಲ್ಲಿನಲ್ಲಿ ಯಾವ ತರ ನಡೆಸಿಕೊಂಡಿದ್ದೀರಾ? ಎಲ್ಲೆಲ್ಲಿಗೂ ಕಂಪೇರ್ ಮಾಡಿ. ಇದು ನಾಗೇಂದ್ರ ವಿಚಾರ ಪ್ರಸ್ತಾಪ ಮಾಡಿ. ಆಯ್ತಾ? ನೀವು ಕ್ಲೀನ್ ಅಲ್ವಾ? ನನಗೆ ಉತ್ತರ ಕೊಡಿ. ನೀವು ಆನಂದ್ ಸಿಂಗ್ ಅವರು 35,000 ಕೋಟಿಗಳ ಮೈನಿಂಗ್ ಹಗರಣವನ್ನ ಮಾಡಿದ್ರಲ್ಲ, ಅಂಥವರಿಗೆ ಟಿಕೆಟ್ ಯಾಕೆ ಕೊಟ್ರಿ? ನೀವು ದೂತ್ಗೆ ಧುಲೆ ಹುಯೆ ಆಗಿದ್ರೆ ಯಾಕೆ ಕೊಟ್ರಿ? ಅಜಿತ್ ಪವಾರ್ ಅವರು 70,000 ಕೋಟಿಗಳ ಹಗರಣ ಮಾಡಿದ್ರಲ್ವಾ, ಅವ್ರನ್ನ ಕರ್ಕೊಂಡ್ ಬಂದ್ ಯಾಕೆ ವಾಷಿಂಗ್ ಮಷೀನ್ ಮಾಡಿದ್ರಿ? ಪ್ರಫುಲ್ ಪಾಟೀಲ್ ಅನ್ನ ರಾಜಕಾರಣ ಬಿಡಿ. ಬಿಸ್ವಾ ಅವರನ್ನ ಶಾರದಾ ಚಿಟ್ ಫಂಡ್ ಪ್ರಕರಣ ಇಡೀ ದೇಶಕ್ಕೆ ಗೊತ್ತು.
ಶಾರದಾ ಚಿಟ್ ಫಂಡ್ ಪ್ರಕರಣ ಇಡೀ ದೇಶಕ್ಕೆ ನೋಡಿ, ಗೊತ್ತು. ಹಿಮಂತ್ ಒಂದು ಬಿಸ್ವಾಲ್ನ ಸಾಂವಿಧಾನಿಕ ಕರ್ಕೊಂಡು ಬಂದು ಸಂಸ್ಥೆಗಳನ್ನ CM ನೀವು ಮಾಡಿದ್ಯಾರಿ? ಅಪಹಾಸ್ಯ ಮಾಡುವಂತದ್ದು CM ಮಾಡಿದ್ಯಾರಿ? ಇವತ್ತು ನೀವು ಕಾಂಗ್ರೆಸ್ ಸರ್ಕಾರದ ಅಶೋಕ್ ಟೂಲ್ ಕಿಟ್ ನಿಮ್ದು. ಅಶೋಕ್ ಆಯ್ತಾ? ಚೌಹಾಣನ್ನ ವಾಷಿಂಗ್ ಮಷಿನ್ ಮಗೆ ಹಾಕಿದ್ಯಾರ್ರಿ? ಆದರ್ಶ್ ಹೌಸಿಂಗ್ ಸೊಸೈಟಿ ಹಗರಣ ಇಡೀ ದೇಶಕ್ಕೆ ಗೊತ್ತಿದೆ. ಸರಿ, ಆಯ್ತು. ಆಯ್ತಾ? ನಮ್ಮ ಪಕ್ಷದಲ್ಲಿ Freedom ಎಷ್ಟೋ ಜನ 251, ಜೈಲಲ್ಲಿದ್ದಾರೆ, ಎಲ್ಲರೂ Freedom ಜೈಲಲ್ಲಿ ಬಿಡ್ರಿ. 251. ಲೋಯ್. ವಿದ್ಯಾ, ನಿಮಗೆ ನೆನಪಿರ್ಬೋದು ಲೋಯ್. ಫ್ರೀಡಮ್ 251 ನಜ್ಮಾ, ಅಂತ ಕೇಳಿ ಒಂದು ನಜ್ಮಾ, ಮೊಬೈಲ್ ನಜ್ಮಾ, ತಂದ್ರು. ನಜ್ಮಾ, ಅದನ್ನ ಕೇಳಿಸ್ಕೊಳ್ಳಿ ಇಡೀ ನಜ್ಮಾ. millennium ನ ಇದು- ಅಧಿಕೃತ ಇದೆಲ್ಲ ನಿಮ್ಮ scam tool ಅಂತ kit ಕರೀತಾರೆ. ರಾಜಕಾರಣ ಇದು. Tool kit ರಾಜಕಾರಣ ಅಲ್ಲ, ಮಾಡಿಲ್ವಾ ಹಾಗಿದ್ರೆ ನೀವು? ಮಾಡಿಲ್ವಾ? ಮಾಡಿಲ್ವಾ ನೀವು? ನಾವು ಮಾಡಿಲ್ಲ, ಮಾಡಿಲ್ಲ, ಕರ್ಕೊಂಡ್ ಮಾಡಿಲ್ಲ. ಬಂದಿಲ್ಲ ಅಜಿತ್ ಪವಾರ್ನ ನೀವು ಮಾಡಿರೋಂಥದ್ದು. ಅಜಿತ್ ಪವಾರ್ನ ನೀವು ಕರ್ಕೊಂಡ್ ತಡೀರಿ ಬಂದಿಲ್ಲ. ಲಲಿತ್ ಅವ್ರೆ. ವಾಷಿಂಗ್ ನಜ್ಮಾ ಮಷಿನ್ ಅವ್ರೆ, ಮಾಡಿಲ್ಲ ಕೇಳಿಸ್ಕೊಳ್ಳಿ ಇಲ್ಲಿ. ನೀವು. ನಜ್ಮಾ ಅವ್ರೆ. ಕ್ಲೀನ್ ಚಿಟ್ ಕೊಟ್ಟಿಲ್ಲ ನೀವು. ನಜ್ಮಾ ಅವ್ರೆ